जहाँ जो मिले उसी हिसाब से करते चलो, आगे बढ़ते चलो, पूरी करो। ये नहीं कि पूरी ही नहीं की। आराम करते करते आराम आराम से करो। तो 3400 किलोमीटर है। ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜೈ ಶ್ರೀರಾಮ್, ನರ್ಮದೇ ಹರ್. ನಾವು ರೆಸ್ಟ್ ಮಾಡಿಕೊಂಡು ಇವತ್ತು ಮೋಟಕ ರಾಜರಾಜೇಶ್ವರಿ ಆಶ್ರಮದಿಂದ ಮತ್ತೆ ನಮ್ಮ ಪಯಣ ಮುಂದೆ ಸಾಗಿಸ್ಬೇಕಾಗಿತ್ತು. ಇಲ್ಲಿಂದ ನಮ್ಮ ಮುಂದೆ ಸಾಗ್ತಾ ಮುಂದೆ ತೋಕ್ಸರ್ ಅನ್ನೋ ಗ್ರಾಮ ಬರುತ್ತೆ. ಅಲ್ಲಿ ಸುಮಾರು 20-25 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ನಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ನಾವು ಇಲ್ಲಿಂದ ಮುಂದೆ ಜರ್ನಿ ಮಾಡಲೇಬೇಕಾಗುತ್ತೆ. ನಮ್ಮ ಆಧ್ಯಾತ್ಮಿಕ ಸಾಧನೆ ಅಂದರೆ ಆತ್ಮನೇ ಪರಮಾತ್ಮನ ಸಾಧನೆಗಾಗಿ ನಾವೊಂದು ಚಿಕ್ಕ ಹೆಜ್ಜೆನ ಮುಂದೆ ಇಟ್ಕೋತಾ ಮುಂದೆ ಸಾಕ್ಕೋತಾ ಬರ್ತಾಯಿದ್ದೀವಿ ಅಂತ ಹೇಳ್ತಿದ್ದ ಹಾಗೆ, ಇಲ್ಲಿ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಕರೀತಾರೆ, ಬಾಲ್ ಭೋಗ್ ತೊಗೊಳ್ರಿ ಅಂತ. ಪುಟ್ಟ ಊರಿದ್ದರೂ ಸೇವೆಗಳು ಮಾತ್ರ ಮನಸಾರೆ ಮಾಡ್ತಾರೆ ಇಲ್ಲಿನ ಜನ. ಯಾವುದೇ ಕಾರಣಕ್ಕೂ ಪರಿಕ್ರಮವಾಸಿಗೆ ನೋಡಿದರೆ ಮಾತ್ರ 2 ಕೈ ಮುಗಿದುಬಿಟ್ಟು ಕರೀತಾರೆ, ಬನ್ನಿ ನಮ್ಮನೆಗೆ ಬನ್ನಿ, ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾರೆ. ಮಧ್ಯಾಹ್ನ ವಿಶ್ರಾಂತಿಗಾಗಿ ನಾವು ಗೋಮುಖ್ ಆಶ್ರಮದಲ್ಲಿ ಬಂದ್ವಿ. ಇದು ಗೋಮುಖ್ ಆಶ್ರಮ ನೋಡಿ ಹೇಗಿದೆ. ಇಲ್ಲಿ ಓಂ ನರ್ಮದೇ ಹರ್ ಅಂತ ಬರೆದಿದ್ದಾರೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿ 30 ಡಿಗ್ರಿ ತನಕ ಹೋಗುತ್ತೆ ಇಲ್ಲಿ ಮಧ್ಯಾಹ್ನದ ಬಿಸಿಲು. ಅದೇ ಥರನೇ ಬೆಳಿಗ್ಗೆ ಚಳಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಬನ್ನಿ ನಾನು ನಿಮಗೆ ಈ ಆಶ್ರಮದ ವಿಶೇಷತೆಯನ್ನು ತಿಳಿಸ್ತೀನಿ. ಈ ಆಶ್ರಮದ ವಿಶೇಷತೆ ಏನಂದರೆ, ಇಲ್ಲಿ ಒಂದು ಗೋಮುಖ ಇದೆ. ಆ ಗೋಮುಖದಿಂದ ಒಳಗಡೆಯಿಂದ ನರ್ಮದಾ ಹರಿದು ಬರ್ತಾ ಇರೋದು. ಇಲ್ಲಿನ ವಿಶೇಷತೆ ಹೇಗಿದೆ ನೋಡಿ. ಆ ಕಡೆ ರೈಟ್ ಸೈಡಲ್ಲಿ ನರ್ಮದಾ ಹರಿತಾ ಇರೋದು, ಅದರಲ್ಲೂ ನೋಡಿ ನರ್ಮದಾ ಆ ಗೋಮುಖ ಇದೆ ಕೆಳಗಡೆ. ಆ ಗೋಮುಖದಿಂದ ನೀರು ಹರಿದು ಬರ್ತಾ ಇರೋದು ಅಲ್ಲಿನ ವಿಶೇಷತೆ ಇಲ್ಲಿದೆ. ಮತ್ತು ಪರಿಕ್ರಮವಾಸಿಯವರಿಗೆ ಇರಲಿಕ್ಕೆ ಉಳ್ಕೊಳ್ಳಲಿಕ್ಕೆ ಜಾಗ ಮಾಡಿದ್ದಾರೆ. 3 ಹೊತ್ತು ಕೂಡ ಇಲ್ಲಿ ಅನ್ನ ಸಂದರ್ಪಣೆ ನಡೀತಾನೆ ಇರುತ್ತೆ. ಇಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಬಂದು ಉಳ್ಕೋತಾರೆ, ಇಲ್ಲಿ ಸಾಧನೆ ಮಾಡಿಕೊಂಡು ಮುಂದಕ್ಕೆ ಸಾಗ್ತಾರೆ. ನಾವು ಇಲ್ಲಿ ಮಧ್ಯಾಹ್ನ ಉಳ್ಕೊಂಡ್ವಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಈಗ ನಾವು ಮತ್ತೆ ಮುಂದೆ ಸಾಗ್ತಾ ಇದ್ದೀವಿ. ಮತ್ತೆ ಬಿಸಿಲಲ್ಲಿ ನಡಿಬೇಕಲ್ಲಪ್ಪ ಅನಿಸುತ್ತೆ. ಏನು ಮಾಡೋದು, ಬಿಸಿಲಲ್ಲೂ ನೋಡಬಾರ್ದು, ನೆರಳು ನೋಡಬಾರ್ದು, ಏನೂ ನೋಡಬಾರ್ದು. ನಾವು ಮುಂದಕ್ಕೆ ಹೋಗಬೇಕು ಅಂದರೆ ಈಗ ನಡ್ಕೊಂಡು ಹೋಗಲೇಬೇಕಾಗುತ್ತೆ. ಹೋಗ್ತಾ ಇದ್ದಂಗೆಲ್ಲ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ನಾವು ಬಂದು ಆಲ್ರೆಡಿ ಸಂಜೆ ಆಗಿತ್ತು. ಮತ್ತು ಈ ಊರಲ್ಲಿ ಕೇಳಿದ್ವಿ ನಾವು, ಇಲ್ಲೆಲ್ಲರ ಆಶ್ರಮ ಇದೆಯಾ ಅಂತ. ಸ್ವಲ್ಪ ದೂರ ಹೋಗಿ ಸ್ವಲ್ಪ ದೂರದಲ್ಲಿ ಒಂದು ಆಶ್ರಮ ಸಿಗುತ್ತೆ ಅಂತ ಹೇಳಿದರು. ಮುಂದೆ ನಡ್ಕೊಂಡು ಬಂದ್ವಿ. ಮುಂದೆ ನೋಡಿ ಊರಲ್ಲಿ ಚೆನ್ನಾಗಿದೆ. ಇಲ್ಲೆಲ್ಲ ಸ್ವಲ್ಪ ಹೊತ್ತು 5-6 ಗಂಟೆ ಆಯಿತು ಅಂದರೆ ಸ್ವಲ್ಪ ಫಾಗ್ ಬರೋಕ್ಕೆ ಶುರುವಾಗುತ್ತೆ. 5 ಗಂಟೆ ಆಯಿತು ಅಂದರೆ ನೋಡಿ ಈ ಥರ ಫಾಗ್ ಬರುತ್ತೆ. ಇಲ್ಲಿ ಸ್ವಲ್ಪ ಚಳಿ ಆಗೋಕ್ಕೆ ಶುರುವಾಗುತ್ತೆ. ಈಗಲೇ ಸಂಜೆ ಆಗ್ತಿದ್ದಂಗೆ ಬಂದ್ವಿ ನಾವು ಇಲ್ಲಿ. ಇದು ಕಾಮಾಖ್ಯ ಟೆಂಪಲ್ಲು. ಈ ಕಾಮಾಖ್ಯ ಟೆಂಪಲಲ್ಲಿ ಉಳ್ಕೋತಾ ಇದ್ದೀವಿ ಇವತ್ತು. ಯಾಕಂದರೆ ಆಲ್ರೆಡಿ 5:30 ಆಗಿದೆ. ಮತ್ತು ಇದಕ್ಕಿಂತ ಮುಂದೆ ನಡೀಲಿಕ್ಕಾಗೋದಿಲ್ಲ. ಇದು ಕಾಮಾಖ್ಯ ಟೆಂಪಲ್ಲು. ಮೇಲ್ಗಡೆ ದೇವಸ್ಥಾನ, ಕೆಳಗಡೆ ಆಶ್ರಮ. ಇಲ್ಲಿ ಪರಿಕ್ರಮವಾಸಿಯವರಿಗೆ ಉಳ್ಕೊಳ್ಳಿಕ್ಕೆ ಜಾಗ. ಇದು ಧೂಮಾವತಿಯ ದೇವಸ್ಥಾನ ಅಂತ ಹೇಳ್ತಿದ್ದಾರೆ, ಬಟ್ ಯಾರಿಗೂ ಬಿಡಲ್ಲ ಮತ್ತು ಫೋಟೋ ತೆಗಿಲಿಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದರು. ಈ ಎಮ್ಮೆಗಳು ನೋಡಿದ ತಕ್ಷಣವೇ ಜನಗಳಿಗೆ ನೋಡಿದ ತಕ್ಷಣ ಓಡು ಅಂತ ಓಡ್ತಾರೆ. ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್, ನರ್ಮದೇ ಹರ್.